ಕೋಟಿ ವೆಚ್ಚದ ಮಾರ್ಕೆಟ್ಗೆ ಇಲ್ಲ ಉದ್ಘಾಟನೆ ಭಾಗ್ಯ. ವಿಜಯನಗರದಲ್ಲಿರುವ ತರಕಾರಿ ಮಾರುಕಟ್ಟೆ ಉದ್ಘಾಟನೆ ಆಗಿಲ್ಲ. ಇನ್ನು ಹೊಸಪೇಟೆಯ ಹೃದಯ ಭಾಗದಲ್ಲಿರುವ ಮಾರುಕಟ್ಟೆಯ ಬೃಹತ್ ಕಟ್ಟಡ ಆಗಿದ್ದು 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ತರಕಾರಿ ಮಾರುಕಟ್ಟೆ ಬಿಲ್ಡಿಂಗ್. ಆದ್ರೂ ಕೂಡ ಉದ್ಘಾಟನೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ. 4 ವರ್ಷಗಳಿಂದ ನಿರ್ಮಾಣ ಮಾಡ್ತಾ ಇರುವಂತಹ ತರಕಾರಿ ಮಾರ್ಕೆಟ್ ಕಟ್ಟಡ ಇದಾಗಿದೆ. ನಿರ್ಮಾಣ ಮಾಡಿರುವ ಕಟ್ಟಡ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಕಟ್ಟಡದಲ್ಲಿ ವ್ಯಾಪಾರ ಮಾಡುವ ಕೊಠಡಿಗಳು ಚಿಕ್ಕದಾಗಿದೆ. ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ವ್ಯಾಪಾರಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ. ದಿನನಿತ್ಯ ತರಕಾರಿ ಖರೀದಿಗೆ ಇದೇ ಮಾರುಕಟ್ಟೆ ಅವಲಂಬನೆ ಮಾಡಿದ್ದಾರೆ ಅಲ್ಲಿನ ಜನರು. ಮಳೆ ಬಿಸಿಲು ಚಳಿ ಎನ್ನದೆ ಬಯಲಲ್ಲೇ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಕಟ್ಟಡ ಕಾಮಗಾರಿ ಮುಗಿದ್ರೂ ಕೂಡ ಓಪನ್ ಆಗ್ತಾ ಇಲ್ಲ ತರಕಾರಿ ಮಾರ್ಕೆಟ್. ಹಾಗಾಗಿ ಇಲ್ಲಿ ವ್ಯಾಪಾರಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಹೊಸಪೇಟೆಯ ತರಕಾರಿ ಮಾರುಕಟ್ಟೆ ಲೋಕಾರ್ಪಣೆ ಯಾವಾಗ? ಹಾಗಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕೋಟಿ ವೆಚ್ಚ ಮಾಡಿ ಕಟ್ಟಡ ನಿರ್ಮಿಸಿದ್ದೀರಾ, ಆದ್ರೂ ಕೂಡ ಉದ್ಘಾಟನೆ ಭಾಗ್ಯ ಯಾಕಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇದೆ. ದಿನನಿತ್ಯದ ಬದುಕಾಗಿ ಹೋರಾಟ ಮಾಡುವಂತ ತರಕಾರಿ ವ್ಯಾಪಾರಸ್ಥರಿಗೆ ಇವತ್ತು ಸರಿಯಾದ ಮಳೆಗೆ ಮತ್ತು ವ್ಯವಸ್ಥೆ ಸುಸರ್ಜಿತವಾಗಿರ್ತಕ್ಕಂಥ ಮಳೆಗೆ ಇದ್ರೂ ಕೂಡ ಇವತ್ತು ಉದ್ಘಾಟನೆ ಭಾಗ್ಯ ಇಲ್ಲದೆ ಇರತಕ್ಕಂಥದ್ದು ನಿಜವಾಗ್ಲೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಒಂದು ತರಕಾರಿ ಮಾರುಕಟ್ಟೆ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏನೋ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಮಳೆ ಗಾಳಿ ಚಳಿ ಏನದೇ ಕೂಡ ಇವತ್ತು ಇದೇ ಬಿಸಿಲಲ್ಲಿ ಕೂಡ ಕೂತು ಇವತ್ತು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಿನನಿತ್ಯದ ತಮ್ಮ ಬದುಕಿನ ಚೀಲವನ್ನು ತುಂಬಿಸಿಕೊಳ್ಳೋದಕ್ಕಾಗಿ ಇವೆಲ್ಲ ಅವನ್ನ ಅತಂತ್ರ ಒಂದು ಕೆಲಸದ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು 12 ಕೋಟಿ ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತವಾದ ಅಂದ್ರೆ ತರಕಾರಿ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಒಂದು ಬಿಲ್ಡಿಂಗ್ ಅನ್ನ ಕೂಡ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಆದ್ರೆ ಇನ್ನೂ ಕೂಡ ಇದು ಉದ್ಘಾಟನೆ ಭಾಗ್ಯ ಕೂಡ ಆಗದೆ ಇರ್ತಕ್ಕಂಥ ನಿಜವಾಗ್ಲೂ ದೌರ್ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ಸಾರ್ವಜನಿಕರ ಹಣವನ್ನ ಇವತ್ತು 12 ಕೋಟಿ ವೆಚ್ಚದಲ್ಲಿ ಕೂಡ ಈ ಒಂದು ಸುಸಜ್ಜಿತವಾದ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಈ ಒಂದು ಮಳಿಗೆಗಳನ್ನ ಕೂಡ ಇಲ್ಲಿ ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಎಲ್ಲ ಸಂಪೂರ್ಣವಾಗಿ ಈ ಒಂದು ತರಕಾರಿ ಮಾರ್ಕೆಟ್ಗೆ ಏನು ವ್ಯವಸ್ಥಿತ ಬೇಕಾಗಿರುವಂತದ್ದು ಕೂಡ ಎಲ್ಲ ಕೂಡ ಇರುವಂತದ್ದು. ಆದರೆ ಇಲ್ಲಿ ಈ ಒಂದು ಬಿಲ್ಡಿಂಗ್ ಉದ್ಘಾಟನೆ ಆಗಿಲ್ಲ ಅಂತಂದೇಳಿ ಕೂಡ ಸ್ಥಳೀಯರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ವಿಳಂಬ ಆಯ್ತು, ಏನಾಗಿತ್ತು ಅಂತಂದೇಳಿ. ಸರ್, ಇದು ಎಷ್ಟಿಂದ ನೆನೆಗುದಿ ಬಿದ್ದಿದೆ, ಏನಾಗಬೇಕಾಗಿದೆ, ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಸರ್? ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಅಲ್ಲಿ 3-4 ವರ್ಷ ಸ್ಟಾರ್ಟ್ ಆಯಿತು ಸರ್. ಈಗ ಆಲ್ರೆಡಿ ಇದು ಅಂತಿಮ ಘಟ್ಟಕ್ಕೆ ಬಂದು ಲೋಕಾರ್ಪಣೆ ಸ್ಥಿತಿಯಲ್ಲಿ ಇದೆ. ಇಲ್ಲಿ ಏನಾಗಿದೆ, ಈ ಕಟ್ಟಡ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಯಾಕೋ ಹಿಂದೆ ಮುಂದೆ ನೋಡ್ತಕ್ಕಂಥ ಕೆಲಸವನ್ನು ಈಗಿನ ಜನಪ್ರತಿನಿಧಿಗಳು ಮಾಡ್ತಾಯಿದ್ದಾರೆ. ನಮ್ಮದೊಂದು ಮನವಿ ಇಷ್ಟೇ, ನಮ್ಮ ರಾಜಕೀಯ ವೈಷಮ್ಯಗಳು ವೈಮನಸ್ಸುಗಳು ಏನೇ ಇದ್ದರೂ ಕೂಡ ಜನರಿಗೆ ಸೇವೆ ಅಂತ ಬಂದಾಗ ನಾವು ಅದನ್ನೆಲ್ಲ ಬದಿಗೊತ್ತಿಟ್ಟು ಮಾಡಬೇಕು. ಯಾಕಂತ ಹೇಳಿದ್ರೆ ಇದನ್ನು ನಂಬಿಕೊಂಡು ನೂರಾರು ಕುಟುಂಬಗಳು ಇರ್ತವೆ. ಅದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ರಾಜಕೀಯ ಪ್ರತಿಷ್ಠೆಗಳನ್ನ ನಾವು ಸೈಡಿಗಿಟ್ಟು ಈಗ ರೆಡಿ ಇದೆ, ಅದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ಒಂದು ಸುಸಜ್ಜಿತವಾದ ಭವ್ಯ ಕಟ್ಟಡವನ್ನು ನಮ್ಮಲ್ಲಿರ್ತಕ್ಕಂಥ ತರಕಾರಿ ವ್ಯಾಪಾರಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಸೆ ಆಗಿದೆ. ಇದು ಸಾರ್ವಜನಿಕರ ತೆರಿಗೆಯ ಹಣ ಸರ್. ಇದು ಒಂದು ಏನಂತ ಹೇಳಿದ್ರೆ ಇಲ್ಲಿ ಮಾಜಿ ಶಾಸಕ ಆನಂದ್ ಸಿಂಗ್ ಅವರು ಮಾಡಿದ್ದು ಅವರಿಗೆ ನಾವು ಇದು ಉದ್ಘಾಟನೆ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗುತ್ತಂತಂದೇಳಿ ಏನು ವಾರಗಿರಿ ನಡೀತಾ ಇದ್ದಾರೆ ಅಂತ ಹೆಂಗೆ ಹೇಳ್ತೀರಿ ಸರ್? ಸರ್, ಈಗ ಇದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಇರ್ತದೆ ಸರ್. ನಾವು ಹಳೆ ಸರ್ಕಾರ ಮಾಡಿದ್ದು ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೊಸ ಸರ್ಕಾರಗಳು ಮಾಡಬೇಕು. ಈ ಹಿಂದೆ ಇದ್ದಂಥ ಜನಪ್ರತಿನಿಧಿಗಳು ಮಾಡಿದಾಗ ಮುಂದಿನ ಜನಪ್ರತಿನಿಧಿಗಳು ಮಾಡ್ಕೊಂಡು ಹೋಗ್ಬೇಕು. ಅದು ಒಡಂಬಡಿಕೆ, ಅದು ಬಳುವಳಿ, ಅದೇ ನಿಜವಾದ ಪ್ರಜಾಪ್ರಭುತ್ವದ ಸೊಗಸು. ಅದನ್ನು ವೈಯಕ್ತಿಕ ಪ್ರತಿಷ್ಠೆಗಳು ರಾಜಕೀಯ ಇದ್ದರೆ ಪಕ್ಕದಲ್ಲಿ ಇಟ್ಕೊಂಡು ಜನರಿಗೆ ಸೇವೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಹಾಲಿ ಮಾಜಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕನ್ನೋದು ನಮ್ಮ ಒಂದು ಒತ್ತಾಸೆ ಸರ್. ಏನೋ ಇದಿಷ್ಟು ಹೇಳುವಂಥದ್ದು, ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಏನೇ ಇರಲಿ, ನಿಮ್ಮ ಒಣ ಪ್ರತಿಷ್ಠೆ ಏನೇ ಇದ್ರೂ ಕೂಡ ಅವೆಲ್ಲವನ್ನು ಬದಿಗೊಟ್ಟು ಇವತ್ತು ಈ ಒಂದು ಸಾರ್ವಜನಿಕರಿಗೆ ಅಂದರೆ ಬೀದಿ ವ್ಯಾಪಾರಿಗಳಿಗೆ ಬೇಕಾಗಿರ್ತಕ್ಕಂಥ ಈ ಒಂದು ಬಿಲ್ಡಿಂಗನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನೀವು ಮುಂದಾಗಬೇಕಂತಂದೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಭೀಮರಾಜ್, ಫ್ರೀಡಮ್ ಟಿವಿ, ವಿಜಯನಗರ.